ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಅಖಾಡ ಸದ್ಯ ರಂಗೇರ್ತಾ ಇದೆ. ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ. ಕೊನೆಯ ಕ್ಷಣ ಜಾರಕಿಹೊಳಿ ಬ್ರದರ್ಸ್ ಭರ್ಜರಿ ಗೇಮ್ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ನ ರಣಕಣಕ್ಕೆ ಜಾರಕಿಹೊಳಿ ಪುತ್ರರ ಎಂಟ್ರಿಯೂ ಕೂಡ ಆಗಿದೆ. ಸಹಕಾರಿ ಕ್ಷೇತ್ರದಲ್ಲಿ ಜಾರಕಿಹೊಳಿ ವಿರೋಧಿ ಬಣ ರಚನೆಯಾಗಿದೆ. ವಿರೋಧಿ ಬಣ ರಚನೆಯ ಬೆನ್ನಲ್ಲೇ ಜಾರಕಿಹೊಳಿ ಬ್ರದರ್ಸ್ ಅಲರ್ಟ್ ಆಗಿದ್ದಾರೆ. ಇಬ್ಬರು ಮಕ್ಕಳನ್ನು ಅಖಾಡಕ್ಕೆ ಇಳಿಸಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಬೆಳಗಾವಿ ತಾಲೂಕಿನಿಂದ ಸತೀಶ್ ಜಾರಕಿಹೊಳಿ ಪುತ್ರ ಕಣಕ್ಕಿಳಿತಾ ಇದ್ದಾರೆ. ರಾಹುಲ್, ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ. ಇವತ್ತು ಇಬ್ರು ಕೂಡ ನಾಮಪತ್ರ ಸಲ್ಲಿಸೋದಕ್ಕಿದ್ದಾರೆ. ಅಂದ್ರೆ ಜಾರಕಿಹೊಳಿ ಫ್ಯಾಮಿಲಿಯ ಮುಂದಿನ ತಲೆಮಾರು ಸದ್ಯ ಡಿಸಿಸಿ ಬ್ಯಾಂಕ್ನ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ನ ಚುನಾವಣೆ ಅಂತಂದ್ರೆ ಇಡೀ ರಾಜ್ಯದ ಗಮನ ಸೆಳೆಯುತ್ತೆ. ಹಿಂದೊಮ್ಮೆ ಇಡೀ ರಾಜ್ಯ ರಾಜಕಾರಣದ ದಿಕ್ಕುದೆಸೆಯನ್ನು ಬದಲಾಯಿಸಿದಂತ ಎಲೆಕ್ಷನ್ ಇದು. ಈ ಎಲೆಕ್ಷನ್ನ ಪರೋಕ್ಷ ಹೊಡೆತ ಬಿದ್ದು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳಾದಂಥ ಉದಾಹರಣೆಗಳಿದ್ದಾವೆ. ಸದ್ಯ ಅದಕ್ಕೆ ಬೇಕಾದಂಥ ಸಿದ್ಧತೆಗಳಾಗ್ತಾ ಇದೆ. ಜಾರಕಿಹೊಳಿ ಬ್ರದರ್ಸ್ ಗೆಲ್ಲೋದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ವಿರೋಧಿ ಬಣಕ್ಕೆ ಶಾಕ್ ಕೊಡೋದಕ್ಕೆ ತಂತ್ರ ಹೆಣೆದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ. ಹೊಸ ದಾಳವನ್ನು ಉರುಳಿಸಿದ್ದಾರೆ. ಇನ್ನು ಜಾರಕಿಹೊಳಿ ಕುಟುಂಬವನ್ನು ಮಣಿಸೋದಕ್ಕೆ ಅಲ್ಲೂ ಕೂಡ ಒಂದಿಷ್ಟು ಪ್ರಯತ್ನಗಳಾಗ್ತಾ ಇದೆ. ವಿರೋಧಿ ಬಣ ರಚನೆ ಬೆನ್ನಲ್ಲೇ ಹೊಸ ದಾಳ ಉರುಳಿಸಿದೆ ಜಾರಕಿಹೊಳಿ ಕುಟುಂಬ. ಜಾರಕಿಹೊಳಿ ಫ್ಯಾಮಿಲಿಯನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ವಿರೋಧಿ ಶಕ್ತಿಗಳು ಕೂಡ ಒಂದಾಗಿದ್ದಾವೆ. ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಸದ್ಯ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ. ಅನಿಲ್, ನಾನೀಗಾಗಲೇ ಹೇಳ್ತಾ ಇದ್ದೆ, ಡಿಸಿಸಿ ಬ್ಯಾಂಕ್ನ ಎಲೆಕ್ಷನ್ ಅಂತಂದ್ರೆ ರಾಜ್ಯದ ರಾಜಕಾರಣದ ದಿಕ್ಕುದೆಸೆಯನ್ನು ಬದಲಾಯಿಸಿದಂತ ಉದಾಹರಣೆಯೂ ಕೂಡ ಇದೆ ಅಂತ. ಕೊನೆಯ ಕ್ಷಣದಲ್ಲಿ ಏನಾದರೂ ಮ್ಯಾಜಿಕ್ಗಳು, ಅನಿರೀಕ್ಷಿತ ಟ್ವಿಸ್ಟ್ಗಳು ಸಾಧ್ಯತೆ ಇದೆಯಾ? ರಕ್ಷತ್, ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಶತಮಾನಗಳ ಇತಿಹಾಸ ಇರುವಂಥದ್ದು. ಈ ಕಾರಣಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕುಟುಂಬಗಳು ಪ್ರತಿ ಚುನಾವಣೆ ಬಾರಿಯೂ ಕೂಡ ಪೈಪೋಟಿಗೆ ಇಳಿತಾರೆ. ಈಗ ಉಮೇಶ್ ಕತ್ತಿ ಇದ್ದಂಥ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು, ನಿರ್ದೇಶಕರ ಚುನಾವಣೆಯನ್ನು ನಿರ್ಧಾರ ಮಾಡ್ತಕ್ಕಂಥ ನಿರ್ಧಾರವನ್ನೇ ಉಮೇಶ್ ಕತ್ತಿ ಅವರು ಮಾಡ್ತಿದ್ರು. ಅದ್ರ ಜೊತೆ ಬಾಲಚಂದ್ರ ಜಾರಕಿಹೊಳಿ ಮಾಡ್ತಿದ್ರು. ಈಗ ಉಮೇಶ್ ಕತ್ತಿ ಅವರು ಇಲ್ಲ ಅನ್ನೋ ಕಾರಣಕ್ಕೆ ಇಡೀ ಸಹಕಾರ ರಾಜಕಾರಣ ಜೊತೆಗೆ ಸಹಕಾರ ಕ್ಷೇತ್ರವು ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಈಗ ಜಾರಕಿಹೊಳಿ ಬ್ರದರ್ಸ್ ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಬಾರಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಈ ಹಿಂದೆಂದೂ ಆಗದಂತಹ ಜಿದ್ದಾಜಿದ್ದಿ ತುರುಸು ಕೂಡ ಈಗ ಏರ್ಪಟ್ಟಿರುವಂಥದ್ದು. ನಿನ್ನೆ ಅಷ್ಟೇ ಈಗ 4 ತಿಂಗಳಿಂದ ಕೂಡ ಒಂದು ಪೆನಾಲ್ ಮಾಡ್ತೀವಿ, ನಮ್ಮ ಬಣದಲ್ಲಿ ಇಷ್ಟು ಜನ ಇದ್ದಾರೆ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಮೂವರು ಕೂಡ ಇಡೀ ಜಿಲ್ಲಾದ್ಯಂತ ಓಡಾಡಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರುವಂಥದ್ದು. ಆದರೆ ನಿನ್ನೆ ನಾಮಪತ್ರ ಸಲ್ಲಿಸೋಕೆ ಬಂದಿರತಕ್ಕಂಥ ಲಕ್ಷ್ಮಣ್ ಸವದಿ ಅವರು ಒಂದು ಸ್ಫೋಟಕ ಹೇಳಿಕೆ ನೀಡಿರುವಂಥದ್ದು. ನಮ್ಮದು ಒಂದು ಬಣ ಇದೆ ಅಂತೇಳಿ ಹೇಳಿಕೆಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಈಗ ಜಾರಕಿಹೊಳಿ ಬ್ರದರ್ಸ್ ಕೂಡ ಅಲರ್ಟ್ ಆಗಿರುವಂಥದ್ದು. ಈಗ ಏಕಾಏಕಿ ಮುಂಚೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ಮಾತ್ರ ಬೆಳಗಾವಿ ಗ್ರಾಮೀಣ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಈಗ ಏಕಾಏಕಿ ಗೋಕಾಕ್ ತಾಲೂಕಿನಿಂದ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಕೂಡ ಈಗ ನಾಮಪತ್ರ ಸಲ್ಲಿಸೋಕೆ ಇವತ್ತು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಜಾರಕಿಹೊಳಿ ಪೆನಲ್ನಿಂದ ಅಂದ್ರೆ ಬಣದಿಂದ ಮೊನ್ನೆ 7 ಜನ ನಾಮಪತ್ರ ಸಲ್ಲಿಸಿದ್ರು. ಇವತ್ತು 6 ಜನ ನಾಮಪತ್ರನ ಸಲ್ಲಿಸೋಕೆ ಇವತ್ತು ಬರ್ತಾ ಇರುವಂಥದ್ದು. ಹೀಗಾಗಿ ಎಲ್ಲೊಂದು ಕಡೆ ಲಕ್ಷ್ಮಣ್ ಸವದಿ ಹೇಳಿಕೆ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಅಲರ್ಟ್ ಆಗಿರುವಂಥದ್ದು. ತಮ್ಮ ಏನು ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಹೇಳಿದಂತೆ ನಾವು 13 ಸ್ಥಾನವನ್ನು ಗೆಲ್ತೀವಿ, 13 ಸ್ಥಾನವನ್ನು ಸ್ಪರ್ಧೆ ಮಾಡ್ತಿದ್ದೀವಿ, ಅದರಲ್ಲಿ 12 ಸ್ಥಾನ ನಮ್ಮ ಗೆಲ್ತವೆ, ನಾವೇ ಈ ಬಾರಿ ಚುಕ್ಕಾಣಿಯನ್ನು ಹಿಡಿತೀವಿ ಅಂತೇಳಿ ಹೇಳಿಕೆಯನ್ನು ನೀಡ್ತಾ ಇದ್ರು. ಹೀಗಾಗಿ ಈ ಡಿಸಿಸಿ ಬ್ಯಾಂಕ್ ಅನ್ನ ಜಾರಕಿಹೊಳಿ ಬ್ರದರ್ಸ್ ಕೈಗೆ ಕೊಡೋದು ಬೇಡ, ನಾವೇ ಇಟ್ಕೊಳ್ಳೋಣ ಅಂತೇಳಿ ಎಲ್ಲ ಕೂಡ ಹಾಲಿ ಮಾಜಿ ಶಾಸಕರು ಕೂಡ ಈಗ ಕಣಕ್ಕೆ ಇಳಿತಿರುವಂಥದ್ದು. ಇಷ್ಟು ದಿನಗಳ ಕಾಲ ಡಿಸಿಸಿ ಬ್ಯಾಂಕ್ನಿಂದ ದೂರ ಇದ್ದಂತ ಎಲ್ಲ ನಾಯಕರಿಗೆ ನಾಮಪತ್ರ ಸಲ್ಲಿಸಿ ಅಶೋಕ್ ಪಟ್ಟಣ್ ಅವರು ಕೂಡ ಡಿಸಿಸಿ ಬ್ಯಾಂಕ್ ರಾಜಕಾರಣದಲ್ಲಿ ಇರಲಿಲ್ಲ. ರಾಜು ಕಾಗೆ 30 ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಕೂಡ ಯಾವುದೇ ರೀತಿಯ ಡಿಸಿಸಿ ಬ್ಯಾಂಕ್ ರಾಜಕಾರಣಕ್ಕೆ ಬಂದಿರಲಿಲ್ಲ, ಸಹಕಾರ ಕ್ಷೇತ್ರ ರಾಜಕಾರಣ ಬಂದಿರಲಿಲ್ಲ. ಗಣೇಶ್ ಹುಕ್ಕೇರಿ ಕೂಡ ಅವ್ರ ತಂದೆಯಿಂದಲೂ ಕೂಡ 40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಅವರು ಕೂಡ ಯಾವುದೇ ರೀತಿಯ ಸಹಕಾರ ಕ್ಷೇತ್ರಕ್ಕೆ ಬಂದಿರಲಿಲ್ಲ. ಹೀಗಾಗಿ ಈ ಬಾರಿಯ ಏನು ಜಾರಕಿಹೊಳಿ ಪ್ಯಾನಲ್ ತಮ್ಮ ಕಪಿಮುಷ್ಟಿಗೆ ಬ್ಯಾಂಕ್ ಅನ್ನ ಹಿಡಿಬೇಕು ಅಂತೇಳಿ ಮುಂದಾದ ಹಿನ್ನೆಲೆಯಲ್ಲಿ ಈಗ ಎಲ್ಲ ಹಾಲಿ ಮಾಜಿ ಅಂದ್ರೆ ಅವ್ರ ವಿರೋಧಿ ಬಣದ ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ, ರಾಜು ಕಾಗೆ,
ಅಶೋಕ್ ಪಟ್ಟಣ್, ಗಣೇಶ್ ಹುಕ್ಕೇರಿ ಹೀಗೆ ಕೂಡ ಎಲ್ಲರೂ ಕೂಡ ಈಗ ನಾಮಪತ್ರ ಸಲ್ಲಿಸಿರುವಂತದ್ದು. ಮತ್ತೊಂದೆಡೆ ಕೆಲ ದಿನಗಳ ಹಿಂದಷ್ಟೇ ಖಾನಾಪುರದಿಂದ ತಯಾರಿ ಮಾಡಿರ್ತಕ್ಕಂಥ ಚಂದ್ರರಾಜ್ ಹಟ್ಟಿಹೊಳಿ ಹಿಂದೆ ಸರಿದಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಯಾರು ಸತೀಶ್ ಜಾರಕಿಹೊಳಿ ನೀಡಿದ್ರು. ಈಗ ಏಕಾಏಕಿ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಇವತ್ತು ನಾಮಪತ್ರ ಸಲ್ಲಿಸಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.